ತುಮಕೂರು ಜಿಲ್ಲೆ ಶಿರಾ ತಾಲೂಕು ಸಿರಾದ ದರ್ಗಾ ಗೇಟ್ ಹತ್ತಿರ ಮಧುಗಿರಿ ರಸ್ತೆಯಲ್ಲಿ ನೀರಿನ ಟ್ಯಾಂಕ್ ಹತ್ತಿರದಲ್ಲಿ ನೂತನವಾಗಿ ಪ್ರಧಾನಮಂತ್ರಿ ಭಾರತೀಯ ಜನ ಔಷಧಿ ಕೇಂದ್ರ ಸ್ಥಾಪನೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಉಪಗಾರ್ ಗ್ರೂಪಿನ ನಗರಸಭೆಯ ಸದಸ್ಯರು ಆದ ನಸರುಲ್ಲಾ ಖಾನ್ ಮತ್ತು ಜನಸೇವಕರು ಆದ ಸಲಾಮತ್ ಸಾಲೆಹಾ ಮತ್ತು ಗಾರ್ಮೆಂಟ್ಸ್ನ ಅಕ್ಬರ್ ಅಲಿ ಅವರು ಉದ್ಘಾಟಿಸಿ ಶುಭ ಕೋರಿ ಮಾತನಾಡಿದರು. ಭಾರತೀಯ ಜನ ಔಷಧಿ ಕೇಂದ್ರ ಬಡವರಿಗೆ ಕೈಗೆಟುಕುವ ಬೆಲೆಗಳಲ್ಲಿ ಔಷಧಿಗಳು ಲಭ್ಯವಿರುವಂತಾಗಬೇಕು. ಔಷಧಿಗಳು ಸಿಗಲಿಲ್ಲ ಅಥವಾ ಔಷಧಿ ಕೊರತೆಯಿಂದಾಗಿ ಬಡವರ ಪ್ರಾಣ ಕಳೆದುಕೊಳ್ಳುವಂತಾಗಬಾರದು. ಅದಕ್ಕಾಗಿ ದೇಶದಂತೆ ಜನ ಔಷಧಿಯನ್ನ ಸ್ಥಾಪನೆ ಮಾಡಲಾಗಿದೆ. ಔಷಧಿಯಿಂದ ಎಲ್ಲ ಬಡಬಗ್ಗರಿಗೆ ಸಹಾಯವಾಗುತ್ತೆ ಹಾಗೂ ನಮ್ಮ ಕಾರ್ಮಿಕರು ಹಾಗೂ ಗಾರ್ಮೆಂಟ್ಸ್ನ ಎಲ್ಲ ವರ್ಕರ್ಸ್ಗೆ ಸಹಾಯವಾಗುತ್ತೆ. ಯಾಕಂದ್ರೆ ಬಿಪಿ, ಶುಗರ್, ಅಸ್ತಮಾ ಇನ್ನು ಬೇರೆ ಬೇರೆ ರೀತಿಯ ಎಲ್ಲಾ ತರಹದ ಔಷಧಿಗಳು 50% ಕಡಿಮೆ ದರದಲ್ಲಿ ಇಲ್ಲಿ ಲಭ್ಯವಿರುತ್ತೆ. ಹಾಗಾಗಿ ಜನ ಔಷಧಿಯನ್ನ ನಮ್ಮ ಎಲ್ಲ ಜನ ಹಾಗೂ ನಮ್ಮ ಕಾರ್ಮಿಕರು ಹಾಗೂ ಗಾರ್ಮೆಂಟ್ಸ್ ಏನು ಎಲ್ಲ ಟೈಲರ್ ಹಾಗೂ ವರ್ಕರ್ಸ್ ಇದರ ಉಪಯೋಗವನ್ನ ಪಡೆಯಬಹುದು ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಓನರ್ ಆದ ಇರಿಷಾದ ಅವರಿಗೆ ಶುಭ ಕೋರಲಾಗಿತ್ತು. ಈ ಸಂದರ್ಭದಲ್ಲಿ ಖಲೀಲ್ ಸಾಬ್ ದೊಡ್ಡಮನಿ ಮತ್ತು ನವ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಒಕ್ಕೂಟದ ಹಾವೇರಿ ಜಿಲ್ಲಾ ಸಂಚಾಲಕರು ಆದ ಅಬ್ಬಾಸ್ ಅಲಿ ರಾಣಿಬೆನ್ನೂರು, ಮೊಹಮ್ಮದ್ ಜುನೇದ, ಮೊಹಮ್ಮದ್ ಸುಫಿಯಾನ್, ಮೊಹಮ್ಮದ್ ಉಸ್ಮಾನ್, ಮೊಹಮ್ಮದ್ ಅಬ್ದುಲ್ಲಾ ಉಪಸ್ಥಿತರಿದ್ದರು. ನವ ಕರ್ನಾಟಕ ಟಿವಿ, ಜನಪರ ನ್ಯಾಯಪರ.